ನಾನು ಇವತ್ತು ನಮ್ಮ ಮನೆ ದೇವರಿಗೆ ಹೊಂಟೀನಿ ರೀ. ಅವಲಿಗೆ ಹೋಗಿ ದೇವರಿಗೆ ಸಕ್ರೆ ಹಂಚ್ಕೊಂಡು ಹೊಳ್ಳಲ್ಲಿ ಸ್ವಲ್ಪ ಕಲ್ಲಾಪುರಕ್ಕೆ ಹೋಗಿ ಹೊಲಕ್ಕೆ ರೂಟರ್ ಹೊಳಿಸಿ ಹೊಳ್ಳಿ ಬರ್ತೀನಿ ರೀ. ಬಂದಮೇಲೆ ನಾನು ನಿಮ್ಗೆ ಏನನ್ನು ಹೇಳ್ತೀನಿ ರೀ ಸರ್. ಹಾಂ ರೀ, ನಾ ಅಲ್ಲಿ ಮಟ್ಟ ನಿಮಗೆ ಮಾತಾಡೋಂಗಿಲ್ಲ ಸರ್. ಸ್ವಲ್ಪ ತುಂಬ ನಾನು ಟೆನ್ಷನ್ದೊಳಗದೀನಿ. ನಾನು ನಾಡ್ದು ನಿಮಗೆ ಫೋನ್ ಹಚ್ತೀನಿ ರೀ ಸರ್. ಕೈ ತೊಳ್ಕೊಳಕ್ಕೆ ನೀರು ಇಲ್ಲೇ. ಕೈ ನುಸ್ವಾಂಗ್ ರೀ ಪಾಪ ಬೇರೆದವ್ರು ಏನು ಮಾಡೋದು. ಅವ್ರಿಗೆ ಯಾರು ಕರ್ನೆ ತೋರ್ಸಂಗಿಲ್ಲ ಸರ್ ಪಾಪ. ಆದ್ರೆ ಪುಣ್ಯ ಕೆಲಸ ಮಾಡ್ತಾರೆ ಇವರು. ಈ ಊರಿನೊಳಗೆ ನೀರು ಕೊಡೋದು. ಹಾಂ ರೊಕ್ಕ ಇಸ್ಮ. ಇಲ್ಲ सॉरी फूला कैसे? एक नहीं, दो ये वट दो ना. हाँ कैसा? कई को 50 रुपये की दो करो. अल्हम्दुलिल्लाह नहीं अल्हम्दुलिल्लाह.
ಮನೆಯಲ್ಲಿ ತುಂಬ ವಿಪರೀತ ಕಾಡಾಟ ಹತ್ತೈತ್ರಿ. ದೇವರು ಬಂದು ಕನಸಿನಾಗ ಬಂದು 2 ತಿಂಗಳಾಗೈತಿ. ಆದರೆ ಸುಖ ಸುಮ್ಮನೆ ಮನೆಯಲ್ಲಿ ತುಂಬ ಕಿರಿಕಿರಿ ಜಗಳ ಏನಿಲ್ಲ ಅಂದ್ರೆ ಸುಮ್ಮನೆ ಏನೋ ಒಂಥರ ಮನುಷ್ಯಗೆ ಶಾಂತಿ ಇಲ್ಲಾರ್ದಂಗೆ ಆಗೈತಿ. ಅದಕ್ಕೆ ಇವತ್ತು ದೇವ್ರಿಗೆ ಹೊಂಟೀನಿ ರೀ ನಾನು ನಮ್ಮ ನಾನಿಯವ್ರ ಊರಿಗೆ ಯಾವಗಲ್ಲಿಗೆ. ಯಾವಗಲ್ಗೆ ಹೋಗುತ್ತೇನು ರೀ? ಯಾವಗಲ್ಲ ರೋಣ ಯಾರು ಹೋಗ್ಲತ್ತಾರ ದಮ್ ಹಿಂಗೆ ಮಾಡ್ತೀವಿ. ಹಂಗೆ ಮಾಡ್ತೀರಿ ಏರತಕ್ಕ ಕುಡಿಲ್ರಿ ಅದೇ ಹೊಂಟಾರಿ ಅವ್ರು ಇಳತಕ್ಕ ದಮ್ರಿ. ಏನ್ ಹೇಳಿದ್ರಿ ಬಡ್ಕೋಬೇಡ್ರಿ ಅದ್ ಇಳ್ಯಾಕತ್ತಾರ್ರಿ ಅಂದ್ರ ನಾವ್ ಎಲ್ಲಿ ನಿಂತೇವಿ? ನಾವ್ ಬಡ್ಕೊಳಕತ್ತೇವನ? ಮುಂದೆ ಯಾರು ನಿಂತಾರ? ಮುಂದೆ ತಾನ ನಿಂತಾನಿಲ್ಲ. ಯಾಕೆ ಬಿಡ್ರಿ ಯಾರಿ ಆಯ್ತು ಸಿಟ್ಟು ನಾವು ಬರ್ತೀವಿ ತಡಿ 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 ಹೋಲ್ ತಡಿ ಅವ್ರ ಹೋಲ್ ತಡಿ. ನೀವು ಹೋಗ್ನಿ ಹೋಗ್ನಿ ಯಾಕೆ ಬರ್ಕೊಂಡ್ರು ಕ್ಯೂ ಖಾಲಿ ಇದ್ರೆ ಹಂಗ ಗುದ್ದಾಡೋದು, ಖಾಲಿ ಇರ್ಲಿಕ್ಕೆ ಹಂಗ ಗುದ್ದಾಡೋದು. ಏನು ಖಾಲಿಯ ನಿಂದೊಂದು ಹತ್ತಕ್ಕೆ ಬರ್ಲ ತಡಿ ಅವ್ರು ತಡಿ ಅವ್ರ ಬಸ್ ಖಾಲಿ ಇದ್ದಾಗ ಹಂಗೆ ಒದ್ದಾಡ್ತೀವಿ, ಗದ್ಲಿದ್ದಾಗ ಹಂಗೆ ಒದ್ದಾಡ್ತೀವಿ. ಬಟ್ ಅದೊಂದು ಭೂತ್ ಹೊಕ್ಬಿಟ್ಟೈತಿ. ಈಗ ಲಘು ಬಸ್ ಹತ್ತಿ ಕುಂದಿರ್ಬೇಕು, ಲಘು ಬಸ್ ಹತ್ತಿ ಕುಂದಿರ್ಬೇಕು. ನಮ್ಮ ಯಾವಾಗಲಿನ ಬಸ್ ಸಿಕ್ಕೈತಿ ನೋಡ್ರಿ ನನಗೀಗ, ರೋಡ್ ಬಸ್. ಸರಿ ಏನ್ ಹೊಲಸ್ ಬೈತೀವ ಅಪ್ಪ ಪುಣ್ಯಾತ್ಮ? ಬಸ್ ಇದು ಹೊಲಸ್ ಎದಕ್ ಬೈತೀವ ಪುಣ್ಯಾತ್ಮ? ಬಸ್ನ್ಯಾಗ ಆತ್ ಬಿಡು, ಎಷ್ಟು ಹೊಲಸ್ ಬೈ ಆಗದ ನಾವ. ಎದಕ್ ಬೈತೀವ ಪುಣ್ಯಾತ್ಮ? ಬಸ್ನ್ಯಾಗ ಎಲ್ಲ ಹೆಣ್ಮಕ್ಳದ ಗೊತ್ತಾಕೈತಿ ನಿನ್ಗ? ನಾ ಬಾಯ್ತಿ ಏನು ಏನು ಕಾಲ್ಮರ್ ಹುಚ್ಚ ಐತಿ ನಿಂದು? ಹೊಲಸ ಬೇಗ ಬೈದ್ಬಾರ್ದು ಬೇ ಪಬ್ಲಿಕ್ನ್ಯಾಗ. ಹೊಲಸ ಬೇಗ ಕಿವಿ ಕಿವಿ ಏನತ್ತಾವ ನಮಗ್ ಕೇಳಿಸ್ಕೊಂಡವ್ರು. ಹೊಲಸ್ ಬೈದ್ರ ಮತ್ ಸುಮ್ಮನೆ ತಿಳಿದವ್ರ ಹಂಗೆ ತಿಳಿರ ಹಂಗೆ ಬರ ತಗಲಿ ಹೋಗಿ ಗಪ್ಪು. ನೀ ಗಪ್ಪು ನಮ್ ಕೂಡ ಮಾತಾಡೋದಿಲ್ಲ, ನೀ ಮಾತಾಡೋದಿಲ್ಲ ಕೂಡ. ಬರ ಕಡೆ ಬೈ ಯಾರು ಗೊತ್ತಾಗ ಬೇಡ ಬೇಡ ಬೇಡ. ಹೇಳಕ್ಕ ಹಾಂ ಆಯ್ತು ಹೇಳಕ್ಕ ಹೋಗಿರಿ. ಇಲ್ಲ ಬಸ್ ಸ್ಟ್ಯಾಂಡಿಗೆ ಬಸ್ನೇ ಹತ್ತೀನಿ. ಹಾಂ ಏ ಇಲ್ಲಕ್ಕ ಬಿಡತ್ತೀಗ ಹತ್ತು ನೋಡ ತೆಗಿತಿದ. ಹಲೋ
ಶೇಂಗಾ ಕೊಡ್ರಿ ಶೇಂಗಾ ಹಾಂ ಕೊಡ್ರಿ ಕುರ್ಕುರಿ ಇಲ್ಲತ್ತ ಏನತ್ರಿ ತೀರ್ಸ್ಕೊಳತ್ತಾರ ತಂದು ಬರ್ತಿತ್ತಲ್ಲ ಎಲ್ಲ ಶೇಂಗಾ ಆಡ್ತಾಳ ಪಾಪಡಿ ಅನ್ಕೊಂಡು ತಪ್ಪರು ಕೊಡು ನೀನು ದೊಡ್ಡ ಮನಸ್ಸಾಗದ ಮಾಡ್ತಿರಲ್ಲ ಪಾಪಡಿ ಕೊಡತಾವ ಉಳ್ದದು ಹೇಳು ಇಲ್ಲಕ್ಕ ಇದು ನರ್ಮನ್ ಬಸ್ ಸ್ಟ್ಯಾಂಡ್ ಕಾಲೇಜ್ ಬಸ್ ಯಾವಾಗ ಕೊಡಿ ಸರ್ ಮಲ್ಲಾಪುರ ಸ್ಟೇಷನ್ ಊರು ಬೇರೆ ಸ್ಟೇಷನ್ ಟಿಕೆಟ್ ಎಲ್ಲಿಗೆ ಮಲ್ಲಾಪುರ ಸ್ಟೇಷನ್ ಎರಡು ಹಾಕ್ರಿ ಒಂದು ಕೊಡ್ರಿ ಕೊಟ್ಟಿನಿ ಆ ಬಸ್ಸಿನಲ್ಲಿ ಕೊಟ್ಟಂದ್ರೆ ಈ ಬಸ್ ವಿಪರೀತ ಮನಃಶಾಂತಿ ಆಗೈತಿ ಇವತ್ತು. ಮನಃಶಾಂತಿ ಇಲ್ಲ ನಮ್ಗೆ. ರಾತ್ರಿ 3 ಗಂಟೆವರೆಗೂ ನಿದ್ದಿಲ್ಲ. ಹಾಗಾಗಿ
ಕರ್ನಾಟಕದ ಯಾವ ಯಾವಾಗಲ್ಲ ಬಂತು ನೋಡ್ರಿ. ಇನ್ನೊಂದು 5 ನಿಮಿಷನಾಗ ಯಾವಾಗಲ್ಲ ಬರ್ತೈತಿ. ಈಗ ಹೋಗಿ ದೇವ್ರಿಗೆ ಹೋಗಿ ಫಾತ್ಯ ಹಂಚ್ಕೊಂಡು ಹೂವು ಹಾಕಿ ಒಳ್ಳೆ ಕಲ್ಲಾಪುರಕ್ಕೆ ಹೋಗ್ಬೇಕು ನಾನು. ಇದು ಯಾವಾಗಲ್ ನೋಡ್ರಿ, ಇದೆಲ್ಲ ಯಾವಾಗಲ್ ಇದಲ್ರಿ, ಯಾವಾಗಲ್ ಬರು ಇದೇ ಯಾವಾಗಲ್. ಇದು ಯಾವಾಗಲ್. ಹಾಂ ರೀ ಸರ್, ಎಲ್ಲಿಂದ ಬಂದಿರಿ? ನಾವು ಬಾಗಲಕೋಟ್ರಿ. ಹಾಂ, ಯಾವಾಗಲ್ ಇದು ಯಾವಾಗಲ್ ನೋಡ್ರಿ. ಇದು ಯಾವಾಗಲ್ ನೋಡು. ಇದು ನಮ್ಮ ನಾನಿಯರ ಊರು ರೀ, ಯಾವಾಗಲ್ ಅಂಥೇಳಿ. ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ತುಂಬ ಸಲ ಬರ್ತಿದ್ವಿ. ಆದರೆ ಈಗ ದೇವ್ರ ಕನಸಿನಾಗ ಬಂದಾಗೆಲ್ಲ ಬರೋದಾಗೈತೆ ನಮ್ಗೆ. ಕೆರೆ ನೀರು ಹೊತ್ಕೊಂಡು ನಮ್ಮ ಅಜ್ಜಿಯರು ಮನೆಯೊಳಗೆ ಅವ್ರಿಗೆಲ್ಲ ನಳ ಇದ್ದಿದ್ದಿಲ್ಲ. ಇಲ್ಲಿ ಕೆರೆ ಐತಿ ರೀ, ಇದು ಬಸ್ ಸ್ಟ್ಯಾಂಡ್ ಹತ್ರ ಕೆರೆ ಐತಿ. ಮನೆಯೊಳಗೆ ಏನರ ಹಬ್ಬ ಹುಣ್ಣಿಮೆ ಮದುವೆ ಮುಂಜಿ ಇದ್ದರು ಎಷ್ಟು ಮಂದಿ ಮನೆಗೆ ಮಕ್ಕಳು ಬರ್ತಿದ್ರಲ್ಲ, ಹೆಣ್ಮಕ್ಕಳು ನೀರು ತರೋದು, ಕೆರೆಯಿಂದ ಮನೆಗೆ ನೀರು ಹೊತ್ತು ಮನೆ ತುಂಬ ಮಂದಿ ಇದ್ರಿ. ಆದ್ರೆ ಯಾವುದೇ ಸೌಲಭ್ಯ ಇದ್ದಿದ್ದಿಲ್ಲ, ಅದ್ರ ನಳ ಇದ್ದಿದ್ದಿಲ್ಲ ಅವಾಗಿನ ಕಾಲಕ್ಕೆ. ಕೆರೆಯಿಂದ ನೀರು ತಂದೇ ನಾವು ನಮ್ಮ ನಾನಿಯೊಳಗೆ ಮನೆಯೊಳಗಿತ್ತು. ಈಗ ಮನೆಗೆಲ್ಲ ನಳ ಆಗ್ಯಾವು. ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ, ಯಾವಾಗಲ್ಲೂರು ತೋರಿಸ್ತೀನಿ ನೋಡ್ರಿ. ಅಲ್ಲ ಹೊಳ್ಳಿ ಮತ್ತೆ ಕಲ್ಲಾಪುರಕ್ಕೆ ಹೋಗ್ಬೇಕ್ರಿ ನಾನು. ಇದು ಯಾವಾಗಲ್ಲೂರು ಮುಗಿಸ್ಕೊಂಡು ದೇವರಿಗೆ ಖಾತೆ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ. ನಾವು ಚಿಕ್ಕವರಿದ್ದಾಗ ಹಂಗಿತ್ತಲ್ಲ, ಇದೇ ಥರ ಐತಿ ಮನೆ ಎಲ್ಲ. ಅವೆಲ್ಲ ಮಣ್ಣಿನ ಮನೆ ಇರ್ತಿದ್ದು ಮೊದಲು. ಈಗೆಲ್ಲ ಕೆಡವಿ ಏನು ಮಾಡ್ಯಾರ, ಸಿಮೆಂಟಿನ ಮನೆ ಮಾಡ್ಸ್ಯಾರ.
ಇದು ಯಾವಾಗಲೂ ಊರು ನೋಡ್ರಿ, ಇದು ಎಲ್ಲ ಹಳೆ ಮನೆ ಇವು. ನಿಮ್ಮ ಇದೆ ನೋಡಿ ನನ್ನ ಕನಸಿನೊಳಗೆ ಬಂದಂಥ ದೇವರು. ಇದು ನಮ್ಮ ಮನೆ ಇದು. ಇದೆ ಕನಸಿನಾಗ ಬಂದಂಥ ದೇವ್ರು ಇದು. ಇಲ್ಲೊಂದು ಗಿಡ ಇತ್ತು, ಆದರೆ ಗಿಡ ಹೋಗೈತದ. ನೋಡಿ ಕನಸಿನಾಗ ಬಂದಂಥ ದೇವ್ರು ಇದೆ ರೀ. ಬರ್ತೀನಿ ಕೈಗಾಲು ಮರ ತಕ್ಕೊಂಡು. ಇದು ನಮ್ಮ ಮಾಮಾರ ಮನೆ ರೀ. ಇಷ್ಟು ದೇವ್ರು. ಇದು ಮೊದಲ ಖಂಡ ದೊಡ್ಡ ಮನೆ ಇತ್ತು ರೀ. ಇದು ಇದರೊಳಗೆ 4 ಮನೆ ಆಗ್ಯಾವ ಈಗ. ನಮ್ಮ ನಾನಿಯರ ಕಾಲಕ್ಕೆ ದೊಡ್ಡ ಮನೆ ಇತ್ತು. ನಮ್ಮ ಮಾಮಾರ ಮನೆ. अस्सलाम वालेकुम. अल्लाह. अस्सलाम वालेकुम. ಕೈಕಾಲು ಬಾರಿ ತಗೊಂಡೇನ್ರಿ. ನಾ ಈಗ ದೇವ್ರಿಗೆ ಹೋಗ್ತೀನಿ. ಇದು ನಮ್ಮ ಮಾಮಾರ ಮನೆ ರೀ, ದೊಡ್ಡ ಮಾಮಾರ ಮನೆ ಇದು. ದೇವ್ರಿಗೆ ಹೋಗೋಣ್ರಿ ಈಗ. ಇವೆಲ್ಲ ದೊಡ್ಡ ಮನೆ. ಇದು ನಮ್ಮ ಸಣ್ಣ ಮಾಮಾರ ಮನೆ, ಇದು ದೊಡ್ಡ ಮಾಮಾರ ಮನೆ. ಇದು 2ನೇ ಮಾಮಾರ ಮನೆ, ಅದು 4ನೇ ಮಾಮಾರ ಮನೆ ರೀ. ಸುದ್ದ 4 ಮಾಮಾರವು ನಮಗೆ. ಇದು ಎಲ್ಲರಿಗಿಂತ ದೊಡ್ಡವ್ರು ಅವ್ರು ರೀ. 2ನೇದವ್ರು ಇವರು. 3 4 ಮಂದಿ ಮಾಮಾರು. ದೇವರು ಇದೇ ದೇವ್ರೆ. ತಸ್ಬೀ ಹೊಡ್ಕೊಂಡು अस्सलाम वालेकुम. छोकरांना भेज दे मामू. नको ठेर, छोकरांना भेजतो मामू. तू पढ़. नहीं तस्वीर पढ़ तो मैं लिखाता हूँ, मंगाता हूँ यहाँ. एक कोशिश छोकरांना बुलाता हूँ. ए अबे जरा दुकान जाको शक्कर तेल लगाते. जरा भेजे. आगे माँ शक्कर तेल लगा जरा. कितने रुपए का? 1 kg शक्कर है, तेल है, उदबत्ती लगाते. वो पीरा को कितने दे?
ಆಮೀನ್ 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 आमीन 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 जिनके हमारे लोग के भाई बहनों के सब जो बहनों बच्चों के हमारे बच्चों के जो कामा उनके सब कामा आसान बने। आमीन आमीन हमारी परेशानियों की दूर कर दे अल्लाह। आमीन सब हमारे भाई के अवस्था हमारे अवस्था सब भी प्यार मोहब्बत से रहने की तौफीक अता फरमाए। आमीन हंसी खुशी से आमीन अल्लाह अपना मन परवरदिगार उसका मसला हल आमीन अल्लाह उसका क्या मसला है पूरा करे अल्लाह हमारी राम फरमा मौला अल्लाह हमारे शैतान घरा के अवना से जो जो काम होंगे सब काम से आमीन अस्सलाम मामा फूल आए यहाँ शक्कर की लगा को ये कर दे नाश्ता कर पैसा दो जा नको मामा पहला पिरांक सरंगे बहुत हल्लक आए हमने बहुत हल्लक है पीना खाए तो रोज नहीं नाश्ता करूँ मैं वजू खुलती नहीं नहीं पूरी खाए खाई हूँ मैं पूरी तू खा के अभी हमें भी हम बैठे देता नहीं मामू सुने तू फात्या हूँ दिलाक छोड़ा तो मुझे दुआ लग छुड़ती 10 ನಿಮಿಷ में ಉಪವಾಸ ನೀನು ನನಗೆ ಇಲ್ಲ ಮಾಮು ನೀನು ನೋಡಿಲ್ಲ ಫಾತ್ಯಾ ಕೊಟ್ಟೆ ಅಂದ್ರೆ ನನಗೆ ಪೂರ ದುವಾ ಹತ್ತಿ ಬಿಡ್ತೈತಿ ಈ ಹೂವು ಒಂದು ಹಾಕೋದು ದೇವ್ರಿಗೆ ಹೂವು ಹಾಕು ತೊಂಬರ್ಲಿ ಅದಕ್ಕೆ ನಾ ಲಿಯಾ ಹಾಂ ನಾಶ್ ಹ್ಞೂ चित्र भाई नहीं मामू पी का था क्या वो तो भी खाते दिला लेट होता क्या शक्कर मामू 1-2 kg शक्कर मामू 2 kg हाँ 2 kg तेल पीरांक लगानी रोज भी रंदे पीरांक चिराग लगानी तेल हाँ बच्चे इसमें ये क्या बोल उदबत्ती तेल तेल तो उदबत्ती लेका तू तेल शक्कर शक्कर 2 kg तेल 2 kg शक्कर बच्चे सो उदबत्ती वट्टे ता उदबत्ती शक्कर तेल पीरांक वट्ट 6 महीने 2 पैकेट लगा हाँ मोरम लक्का भी है सरकार हाँ उसके अंदर बचे भी लगा देता हूँ त्याग देता हूँ 2 पैकेट तेल लेता हूँ हाँ 2 kg शक्कर शक्कर लेता हूँ हाँ मुहर्रम तक भी पीरांक चलना हो हाँ हाँ मुहर्रम के अंदर शरत भी बोल भी लगा दूँगा ते हाँ 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 ಎಲ್ಲ ಮೂರಮ್ಮವ್ರಿಗೂ ಹಚ್ಚಿ ನಾನು ಎಣ್ಣೆ ತೊಗೊಂಬಂದಿನಿ ರೀ ಇದು ತುಂಬ ಹಳೆಯ ಕಾಲದ ನಮ್ಮದು ಇದು ಮಕಾನ್ ಅಂತೇಳಿ ಈಗ ಇದು ಸಿಮೆಂಟಿಂದ ಮಾಡ್ಯಾರ ಮೊದಲು ತುಂಬ ಅಂದ್ರೆ ಹಳೆ ಕಾಲದ ನೋಡ್ರಿ ಇದೆಲ್ಲ ಅಷ್ಟೆಲ್ಲ ನೋಡ್ರಿ ಇದು ಸುಮಾರಲ್ಲ ಮಾಷಲ್ಲ ನೋಡ್ರಿ ಇದು ಎಲ್ಲ ಅದಾವ ನೋಡ್ರಿ ಹಳೆ ಕಾಲದ್ದು ಇವು ನಮ್ಮ ಮೊಹಮ್ಮದ್ ಪೈಗಂಬರವ್ರ ಕಾಲದ್ದು ಅಂತ ಹೇಳ್ತಾರೆ ರೀ ಬಿ ಫಾತಿಮಾರವರ ಪಾದುಕಿಗಳಂತ ಹೇಳ್ತಾರೆ
ಇವೆಲ್ಲ ಅದಾವ್ರಿ ಇವು ಪುಸ್ತಕನೂ ಅದಾವು, ದೊಡ್ಡ ದೊಡ್ಡ ಪುಸ್ತಕನೂ ಅದಾವು ಇಲ್ಲಿ. ನಮ್ಮ ಮಾಮಾರೆಲ್ಲ ಓದ್ತಾರೆ ಇದು, ನಮ್ಮ ಸಣ್ಣ ಮಾಮಾರೆಲ್ಲ ಓದ್ತಾರೆ ಈ ಪುಸ್ತಕ ಎಲ್ಲ ಓದ್ತಾರೆ ನಮ್ಮ ಮಾಮಾರು. ನನ್ನ ಕನಸೊಳಗೆ ಬರುವಂಥ ದೇವ್ರು ಇದೆ ರೀ ಬಂದಿದ್ದು ಏನು ರೀ. ಮೊದಲಿದು ಕಲ್ಲಿಂದ ಇದ್ದಿದ್ದಿಲ್ಲ, ಮಣ್ಣಿಂದಿತ್ತು. ಒಂದು ಬೇವಿನ ಗಿಡ ಇತ್ತು. ಆ ಮಣ್ಣಿಂದಿದ್ದಾಗ ನಾವು ಚಿಕ್ಕವರಿದ್ದಾಗಿತ್ತಲ್ಲ, ಈಗ ಇದು ಒಂದು 6 ತಿಂಗಳಾತ್ರಿ ಇದು ಕಟ್ಟಿಸಿ ಅವರು. ಅದ್ರ ಮೊದಲೆಲ್ಲ ಮಣ್ಣಿಂದಿತ್ತದು, ಅದ್ರ ಮೇಲೆ ಒಂದು ಗಿಡ ಇತ್ತು. ಅದು ನನ್ನ ಕನಸಿನಾಗ ಬಂದರೆ ಇಲ್ಲಿ ಹಿಂದೆ ನಿಂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ದಂಗೆ ಕನಸು ಬಿದ್ದಿತ್ತು ರೀ. ಎಲ್ಲ ಬಿಡ್ಕೊಂಡಂಗೆ ಕನಸು ಬಿದ್ದು 2-3 ತಿಂಗಳಾಗೈತಿ. ನಾನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದೆ, ತುಂಬ ಮನೆಯೊಳಗೆ ಕಾಡಾಟ ಹತ್ತಿ. ಹೀಗಾಗಿ ನಾನು ಮತ್ತೀಗ ದೇವ್ರಿಗೆ ಬಂದೀನಿ ರೀ. ನಾನು ಮೊಹರಂನೊಳಗಂತೂ ತುಂಬ ಕರಾಮತ್ ನಡೀತಿತ್ತು ರೀ ಇದು. ಇಲ್ಲೇ ಹಿಂದೂ ಮುಸ್ಲಿಮ್ಸ್ ಅಲ್ಲಾರ್ದೆ, ಎಲ್ಲ ಭೇದ ಭಾವ ಇಲ್ಲಾರ್ದೆ ಇಲ್ಲೇ ದೇವರು ಆಗ್ತೈತೆ ರೀ. ನೋಡಿರಿ ಇಲ್ಲಿ ಬಂದಿರಲ್ಲ, ಮನ್ಸಿಗೆ ಶಾಂತಿ ಅನ್ಸಾಕೊಂತೈತಿ. ಇಲ್ಲಿಕಂದ್ರೆ ಮುಂಜಾನೆಯಿಂದ ನನಗೆ ಮನ್ಸಿಗೆ ಶಾಂತಿ ಇದ್ದಿದ್ದಿಲ್ಲ, ಎಲ್ಲೋ ಓಡಿಸ್ದಂಗೆ ಅನ್ಸಾಕೊಂತಿತ್ತು ನನಗೆ. ಈ ಜಾಗದೊಳಗೆ ಬಂದು ನಾ ಕುಂತಿನಲ್ರಿ, ನನಗೆ ಏಕ್ದಮ್ಮ ಯಾರು ಮನಗಿಸ್ತಾರಲ್ರಿ ಮಗುವಿಗೆ, ಆ ಥರ ನನಗೆ ಈ ಭಾವನೆ ಬರತೈತಿ ಈ ಜಾಗದೊಳಗೆ ರೀ. ಅಷ್ಟೊಂದು ಪವಿತ್ರವಾದಂಥ ಜಾಗ ಇದು. ಮೊಹಮ್ಮದ್ ಪೈಗಂಬರ್ ಅವರ ವಂಶಸ್ಥರು ಇಲ್ಲಿ ಎಲ್ಲ ಒಡನಾಟ, ಇಲ್ಲೆಲ್ಲ ಅವರು ನಮಾಜು ರೋಜಾ ಮಾಡಿದಂಥ ಒಂದು ತುಂಬ ಪವಿತ್ರವಾದಂಥ ಸ್ಥಳ ರೀ ಇದು. ಆದರೆ ಈ ಸ್ಥಳದಲ್ಲಿ ದೇವರ ಧ್ಯಾನ ಬಿಟ್ಟರೆ, ದೇವರ ಒಂದು ಪ್ರಾರ್ಥನೆ ಬಿಟ್ಟರೆ ಬೇರೆ ಏನೂ ನಡಿಬಾರ್ದಂಥ ಉಲ್ಲೇಖಗಳದಾವ್ರಿ ಅಲ್ಲೇ. ಆ ಒಂದು ಪ್ರಾರ್ಥನೆಯ ಬದಲಾಗಿ ಇಲ್ಲಿ ಈ ಜಾಗದೊಳಗೆ ಏನಾರ ಬೇರೆ ನಡೀತಂತಂದ್ರೆ ಈ ಮನೆ ಹತ್ಯವಲ್ರಿ ಅವು ನಮ್ಮ ಮಾಮರ ಮನೆಯವು. ತುಂಬ ಅಂದರೆ ಮನೆ ನಿರ್ಣಾಮ ಆಕೈತೆ ಅಂತ ಹೇಳ್ತಾರೆ ರೀ ಹೇಳೋವರೆಲ್ಲ, ಹೇಳಿಕೆ ಹೇಳೋರು ಆ ಥರ ಆದವಂತ್ರಿ ಪುಸ್ತಕದಾಗ. ಹೀಗಾಗಿ ಈ ಮನೆ ಮನೆತನದ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ತುಂಬ ಟೋಟಲಿ ನಮ್ಮ ಇಡೀ ಮನೆತನನ ದೇವ್ರ ಬಗ್ಗೆ ತುಂಬ ಅಂದ್ರೆ ತುಂಬ ಭಯ ಭಕ್ತಿಯಿಂದ ಸತ್ಯದಿಂದ ನ್ಯಾಯದಿಂದ ನಡೆಯುವಂಥ ಮನೆತನ ರೀ ನಮ್ಮದು. ಹೀಗಾಗಿ ನಮ್ಮಿಂದ ಏನಾರ ತಪ್ಪುಗಳು ನಡೆದು, ನಮ್ಮಿಂದ ಏನಾರ ಅನಾಚಾರ ನಡೀತು ಅಂದರೆ ಜನಸಾಮಾನ್ಯರ ಥರ ಬದುಕುವಂಥ ನಮ್ಮ ಮನೆತನ ಅಲ್ರಿ ನಮ್ಮದು ಮನೆತನನ ಬೇರೆ. ನಾವು ಜನಸಾಮಾನ್ಯರ ಥರ ಅವ್ರು ಕುಣಿತಾರಂತ ನಾವು ಕುಣಿದು, ಅವ್ರು ಫ್ಯಾಷನ್ ಮಾಡ್ತಾರಂತ ನಾವು ಫ್ಯಾಷನ್ ಮಾಡೋದು, ಅವ್ರು ಸಿನಿಮಾ ನೋಡ್ತಾರಂತ ನಾವು ಸಿನಿಮಾ ನೋಡೋದು, ಅವ್ರು ಆರಾಮದಿಂದ ಇರ್ತಾರಂತೇಳಿ ಅವ್ರ ಥರ ನಮ್ದು ಹಂಗಿಲ್ಲ ರೀ. ನಮ್ಮ ಮನೆತನದೊಳಗೆ ಪ್ರತಿಯೊಬ್ಬರು ನಾವು ಅಂದರೆ ದೈವಿ ಭಕ್ತಿ, ತುಂಬ ಪರೀಕ್ಷೆಗಳು ರೀ ನಮ್ಮ ಮನೆತನದ ಪ್ರತಿಯೊಬ್ಬರಿಗೂ ಸಹಿತ ತುಂಬ ಪರೀಕ್ಷೆಗಳು ಬರ್ತಾವೆ. ಆದರೆ ಎಷ್ಟು ಪರೀಕ್ಷೆಗಳು ಬರ್ತಾವಲ್ಲ ಅಷ್ಟು ಪರೀಕ್ಷೆಯಲ್ಲಿ ನಾವು ಕಷ್ಟಗಳು ಬರ್ತಾವಿಲ್ಲನಲ್ಲ ಅಷ್ಟೇ ಮಿಂಚ್ತೀವಿ ರೀ. ಎಲ್ಲ ನಮ್ಮ ಹುಸೇನ್ರದ್ದು ದುವಾ, ಬಿವಿ ಫಾತಿಮಾರವ್ರ ದುವಾ ನಮ್ಮ ಮೇಲೆ ಎಲ್ಲ ಇರ್ತೈತಿ. ನಮ್ಮ ಇನ್ನೊಬ್ಬರು ಚಿಕ್ಕ ಮಾಮಾರದಾರ ರೀ, ಅವರು ತುಂಬ ದೈವಿ ಭಕ್ತಿ, ಒಂದು ನಶಿಕಿನಾಗೆದ್ದು ಕುರಾನ್ ಓದ್ತಾರೆ, ಅವರು ತಿಲಾವತ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ, ಮೊಹರಮ್ಮೂ ಮಾಡ್ತಾರೆ ರೀ. ಇಲ್ಲೆಲ್ಲ ಹಿಂದೂ ಮುಸ್ಲಿಮ್ಸ್ ಸೇರಿ ಮೊಹರಮ್ ಮಾಡ್ತಾರೆ. ಹೀಗಾಗಿ ಒಂದು ಪವಿತ್ರವಾದ ಸ್ಥಳದೊಳಗೆ ನೋಡಿರಿ ನಿಜವಾಗ್ಲೂ ನನಗೆ ಮುಂಜಾನೆಯಿಂದ ತುಂಬ ಶಾಂತಿ ಉಂಟಾಗಿತ್ತು ನನಗೆ. ಈಗ ಬಂದ ತಕ್ಷಣ ನಾ ಏನೂ ಮಾಡಿಲ್ಲ, ಬೇಕಾದ್ರೆ ನೀರು ಸಹಿತ ಕುಡ್ದಿಲ್ಲ ನಾನು. ಕೈಕಾಲು ಮರಿ ತೊಗೊಂಬಂದು ನಾ ಇಲ್ಲಿ ಕುಂತೀನಿ, ನನಗೆ ಎಷ್ಟು ಶಾಂತ ಭಾವನೆ ಬರತೈತೆ ಅಂತಂದ್ರೆ ಅಷ್ಟು ಶಾಂತಿ ಭಾವನೆ ಬರತೈತೆ ರೀ. ಇನ್ನು ನನ್ನ ಹೂವು ಇಲ್ಲೇ ಅದಾವು, ನಾ ಇನ್ನೂ ಹೂವು ಹಾಕಿಲ್ಲ ದೇವರಿಗೆ, ಇನ್ನೂ ಹೂವು ಹಾಕಿಲ್ಲ ನಾನು, ಊದಿನ ಕಡ್ಡಿ ಹಚ್ಚಿಲ್ಲ, ಫಾತಿಯಾ ಮಾಡಿಲ್ಲ ನಾನು. ಅಷ್ಟು ಶಾಂತ ಮನಸ್ಸು ಬರತೈತೆ ರೀ ನನಗೆ. ತಾವು ಸಹಿತ ಈ ವಿಡಿಯೋ ನೋಡೋರು ಯಾರಾದರೂ ಈ ಜಾಗಕ್ಕೆ ಬರುವಂಥ ಮನಸ್ಸಿತ್ತಂದ್ರೆ ಬರ್ಬೋದು ರೀ. ಇದು ಯಾವಗಲ್ ಅನ್ನೋ ಗ್ರಾಮ ಇದೇ ರೀ ನಮ್ಮ ದೇವರು. ಈ ಒಂದು ಮಹಿಬುಸ್ವಾನಿಯವ್ರ ಕಟ್ಟೆ ರೀ ಅದು ಅಲ್ಲೈತಲ್ಲ, ಆ ಮಹಿಬುಸ್ವಾನಿಯವ್ರ ಕಟ್ಟೆ ಅದು. ಆ ಕಟ್ಟೆ ನನಗೆ ಕನಸಿನೊಳಗೆ ಈಗ 2ನೇ ಸಲ ರೀ ಬರೋದು. ಈಗ ಒಂದು 2-3 ವರ್ಷದಿಂದ ಈ ಕಟ್ಟೆ ಅಲ್ಲಿ ಹೆಚ್ಚು ಕಡೆ ಬಂದಿತ್ತು ರೀ. ಎದೆ ಉದ್ದ ಹಸಿರು ಕಟ್ಟೆ ಬಂದಿತ್ತು, ಅವಾಗೂ ನಾನು ನಿರ್ಲಕ್ಷ್ಯ ಮಾಡಿದ್ದೆ ರೀ. ಈ ಸರಿ ಈ ಕಟ್ಟೆ ಬಂತು. ಹೀಗಾಗಿ ದೇವರು ನನ್ನ ಕನಸೊಳಗೆ ಬರ್ತಾವೆ ಅಂತಂದ್ರೆ ಅದೇನು ನಮಗೆ ಒಳ್ಳೇದಕ್ಕೆ ಬರ್ತಾವೋ ಕೆಟ್ಟದಕ್ಕೆ ಬರ್ತಾವೋ ಅಥವಾ ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾವೋ ಗೊತ್ತಿಲ್ಲ. ನಮ್ಮ ಮೇಲೆ ದಯೆ ಇರಲಿ. ಆದರೆ ನಮ್ಮ ಮನೆಯಲ್ಲಿ ದೇವ್ರು ಬಂದು ಹೋದ್ಮೇಲೆ ನಾನು ಆವಾಗ ಬರಬೇಕಾಗಿತ್ತು ರೀ, ದೇವರಿಗೆ ಬಂದಿಲ್ಲ. ಹೀಗಾಗಿ ತುಂಬ ಅಂದ್ರೆ ತುಂಬ ದಿನಕ್ಕೆ ಸಮಸ್ಯೆ ನನ್ನ ಮನೆಯಲ್ಲಿ. ಎಲ್ಲ ಊಟ ನಿದ್ದೆ
ಎಲ್ಲ ಅನ್ನ ನೀರು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಎಲ್ಲ ಇದ್ರೂ ಸಹಿತ ವಿಚಿತ್ರವಾದಂಥ ಸಮಸ್ಯೆ, ವಿಚಿತ್ರವಾದಂಥ ಕಾಡಾಟ. ಮನೆಯಲ್ಲಿ ಒಬ್ರಿಗೊಬ್ರು ಜಗಳ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಬ್ರಿಗೊಬ್ರು ತಿಳುವಳಿಕಿಲ್ಲ, ಸುಮ್ಮನೆ ಕಾದಾಟ, ಸುಮ್ಮನೆ ಬಾಯಿ ಮಾತು, ಅಶಾಂತಿ, ಸರಿಯಾಗಿ ನಿದ್ದೆ ಇಲ್ಲ, ಈ ಥರ ನಮ್ಮ ಮನೇಲಿ ನಡೆದಿತ್ತು ರೀ. ಇವತ್ತು ನಿನ್ನೆ ಅಂತೂ ವಿಪರೀತ ಆಗಿಬಿಟ್ಟಿತ್ತದು. ಒಂದು ಕ್ಷಣನೂ ಮನೆಯೊಳಗೆ ನಿಂದಿರಲಾರ್ದಂಥ ಪರಿಸ್ಥಿತಿ ಉಂಟಾಗಿತ್ತು. ವೈಮನಸ್ಸು ಎಲ್ಲ ಒಂದು ಸಂಬಂಧಿಕರಲ್ಲಿ ಒಂದು ವೈಮನಸ್ಸು. ಹೀಗಾಗಿ ನಾನೇನು ಮಾಡಿದ್ದೀನಿ ರೀ, ಇವತ್ತು ಏಕದಮ್ ದೇವ್ರಿಗೆ ಬಂದೀನಿ ರೀ. ನಾನು ಮನಸ್ಸಿನೊಳಗೆ ತುಂಬ ಅಂದ್ರೆ ಶಾಂತಿ ಭಾವನೆ ಮೂಡಾತೈತೆ ನನಗೆ. ಈಗ ನಮ್ಮ ಮಾಮಾರು ಬಂದು ಎಲ್ಲ ಹೂವು ಎಣ್ಣೆ ತರಕ್ಕೆ ಹೋಗ್ಯಾರ ಅವರು. ಅಂದ್ರೆ ಮೊಹರಂ ಬರೋ ಮಟ್ಟ 6 ತಿಂಗಳಾಗುವಷ್ಟು ಎಣ್ಣೆ ಕೊಡಿಸಿದೆ ನಾನು. ಅಂದರೆ ನಮ್ಮ ಹೆಸರಿನಿಂದ ಈ ದೇವರಿಗೆ ಧೂಪ ಉರಿಲಿ ಅಂಥೇಳಿ ದುವಾ ಇದ್ದಂಗೆ ಆಕೈತ್ರಿ ನಮಗೆ. ಫಾತ್ಯಾ ಮಾಡಿದ ಮೇಲೆ ನಾನು ಊರಿಗೆ ಹೋಗ್ತೀನಿ ರೀ, ಮತ್ತು ಕಲ್ಲಾಪುರಕ್ಕೆ ಹೋಗ್ತೀನಿ. ತುಂಬ ಮನ್ಸಿಗೆ ಶಾಂತಿ ಅನ್ಸಾಕುಂತೈತೆ ರೀ. ನಮ್ಮ ಮಮ್ಮಿಯವ್ರು ಏನು ಮಾಡಿದರು, ಊಟ ಮಾಡಿರಿ, ನಾಷ್ಟ ಮಾಡಿರಿ, ಚಹಾ ಕುಡೀರಿ, ಆಮೇಲೆ ದೇವರಿಗೆ ಮಾಡಿರಿ ಅಂದರು. ನನಗೆ ಈ ದೇವರ ಒಂದು ಸನ್ನಿಧಿ ಮುಂದೆ ಎಲ್ಲ ಶೂನ್ಯ ಅನಿಸ್ಬಿಟ್ಟೈತೆ ನೋಡ್ರಿ. ಎದ್ರೊಳಗೂ ರುಚಿ ಇಲ್ಲಾರ್ದಂಗೆ ಆಗ್ಬಿಟ್ಟೈತೆ ನನಗೆ. ಮನುಷ್ಯ ಶಾಂತಿ ಆಗಿದ್ದಕ್ಕೆ ತುಂಬ ಏನೋ ನಿರಾಳ ಅನ್ನಿಸ್ಬಿಡ್ತು. ಯಾವಗಲ್ ದರ್ಗಾರಿ ಇದು. ನಮ್ಮ ಅಮ್ಮೋರೇ ಈ ದರ್ಗಾಕ್ಕೆ ಎಲ್ಲ ಜವಾಬ್ದಾರಿ ರೀ. 4 ಮಂದಿ ಮಾಮಾರು ಈಗ ಇದ್ದವರು ದೊಡ್ಡ ಮಾಮಾರವರು. ಇನ್ನೊಬ್ಬರು 2ನೇ ಮಾಮಾರು ಗಜೇಂದ್ರಗಢದಾಗಿರ್ತಾರೆ ಅವರು. 3ನೇ ಮಾಮಾರು ಅವರು ಇಲ್ಲೇ ಇರ್ತಾರೆ. 4ನೇ ಮಾಮಾರು ಅವರು ಗದಗ್ನಲ್ಲಿರ್ತಾರೆ. ಮೊಹರಂ ಟೈಮ್ನೊಳಗೆ ಎಲ್ಲ 4 ಮಾಮಾರು ಸೇರ್ತಾರೆ ಇಲ್ಲೇ. ಅವ್ರ ಮಕ್ಕಳು ಎಲ್ಲರೂ ಸೇರಿ ದೊಡ್ಡದಾಗಿ ಮೊಹರಂ ಮಾಡ್ತಾರೆ. लाया शुक्रिया. तुझ्यातला काय नाही, मैचला काय मामू, मैच लाती तो थाला का क्या मामू नहीं. ಮುಂಜಾಲಿಂದ ಇರಲಾರ್ದಂಥ ಶಾಂತಿ ನೆಮ್ಮದಿ ಈಗ ಬಂದೈತೆ ನೋಡ್ರಿ ನನಗೆ. ಎಲ್ಲರೂ ಹೋಗಿ ದಾರಿ ಒಳಗೆ ಮಕ್ಕೊಂಡ್ಬಿಡ್ಲೇನೋ, ಎಲ್ಲರ ಗಿಡದ ಕೆಳಗೆ ಕುಂದಿರ್ಲೇನೋ, ಎಲ್ಲರ ಥರ ವಿಚಿತ್ರ ಅಂದ್ರೆ ವಿಚಿತ್ರ. ಇವತ್ತು ಮುಂಜಾಲಿಂದ ಅಂತೂ ತುಂಬ ತ್ರಾಸ ಆಗ್ತಿದ್ರಿ. ನಿನ್ನೆ ರಾತ್ರಿಯಿಂದನೇ ನಮ್ಮ ಮನೆಯೊಳಗೆ ಜಗಳ ರೀ. ನಮ್ಮ ತಂಗಿ ಮಗಗೆ, ನಮ್ಮ ಮಗಗೆ, ನಮ್ಮ ತಮ್ಮಗ ನಾನೊಂದು ಹೇಳಿದ್ರೆ ಅವ್ರೊಂದು ತಿಳ್ಕೊಳ್ಳೋದು, ನಾನೊಂದು ಬುದ್ಧಿ ಹೇಳಿದ್ರೆ ಅವ್ರೊಂದು ಮಾಡೋದು. 3 ಗಂಟೆವರೆಗೂ ನಿದ್ದಿಲ್ಲ ರಾತ್ರಿ ಬೆಳತನಕ. ವಾದ ವಿವಾದ ಎಲ್ಲ ತಿಂದುಂಡು ಮಲ್ಕೊಂಡ್ರು ಸಹಿತ. ಹೀಗಾಗಿ ನಮ್ಮ ಹಸಿ ಅನುಸೇನರು, ನಮ್ಮ ಹೈಬಸ್ವಾನಿಯವರು ಎಲ್ಲ ತೊಡೆದು ಹಾಕಲಿ. ಅವರ ದರ್ಶನಕ್ಕೆ ಬಂದೀನಿ ನಾನು, ಎಲ್ಲ ತೊಡೆದು ಹಾಕಲಿ. ನಾನು ನಮಾಜ್ ಮಾಡ್ತೀನಿ ರೀ, ಇಲ್ಲನ್ನಲ್ಲ. ಆದ್ರೆ ಎಲ್ಲರೂ ಮಾಡ್ಬೇಕು ರೀ ಮನೆಯಲ್ಲಿ ನಮಾಜ್. ನಮ್ಮ ಮಕ್ಕಳು 2 ಮಾಡಲ್ಲ, ನಮಾಜ್ ಮಾಡಲ್ಲ ಅವ್ರು. ಹಿಂಗಾಗಿ ನಮ್ಮ ಮನ್ಯಾಗ ಕಾಡಾಟ ಹತ್ಬಿಟ್ಟೈತಿ. ನಮ್ಮ ಮಾತು ಕೇಳೋದಿಲ್ಲ ಈಗ ಅವರು. ಏನು ರೀ.